ಹಾಯ್ ಎವ್ರಿವನ್, ನಾನು ಜ್ಯೋತಿ. ಸಹನಾ ಕಿಚನ್ಗೆ ಸ್ವಾಗತ. ನಾವಿವತ್ತು ಕಂಚಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಎಂದು ನೋಡೋಣ. ಈ ಕಂಚಿನಕಾಯಿ ಏನಿದೆ ಶುಗರಿಗೆ ತುಂಬ ಒಳ್ಳೆಯದು. ಹಾಗೆಯೇ ಇದು ಕಹಿ ಇದ್ರೂ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ಮಾಡುವ ರೀತಿ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಕಂಚಿನಕಾಯಿ ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಂಚಿನಕಾಯಿನ ಮೇಲ್ಗಡೆ ಸಿಪ್ಪೆ ಏನಿದೆ ಅದು ತುಂಬ ದಪ್ಪನೇ ಇರುತ್ತೆ, ತುಂಬ ಹಾರ್ಡ್ನೆಸ್ ಇರುತ್ತೆ. ಹೆಚ್ಚಿದ್ದಾಗಿದೆ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಂಚಿನಕಾಯಿ ಎಷ್ಟು ಕಪ್ಪು ಆಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ನಾವು ಬೆಲ್ಲ ಎಷ್ಟು ಹಾಕಬೇಕು, ಉಪ್ಪು ಎಷ್ಟು ಹಾಕಬೇಕು ಅಂತ ನೋಡಬೇಕಾಗುತ್ತೆ. ಐದು ಕಪ್ನಷ್ಟು ಕಂಚಿನಕಾಯಿ ಆಯಿತು ಹೆಚ್ಚಿರೋದು. ನಾವಿವಾಗ 2 ಕಪ್ನಷ್ಟು ಬೆಲ್ಲ ಇದಕ್ಕೆ ಸೇರಿಸ್ಬೇಕು. ಬೇಕಾದರೆ ನಾವು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಸೇರಿಸ್ಕೋಬೋದು. ಹಾಗೆ 1/2 ಕಪ್ಪಷ್ಟು ಉಪ್ಪನ್ನು ಸೇರಿಸ್ಬೇಕು. ಬೆಲ್ಲ ಯಾಕೆ ಸೇರಿಸ್ಬೇಕು ಅಂದರೆ ಕಂಚಿನಕಾಯಿ ತುಂಬ ಕಹಿಯಾಗಿರುತ್ತೆ, ಒಗರಾಗಿರುತ್ತೆ. ಬೆಲ್ಲ ಸೇರಿಸೋದ್ರಿಂದ ಹುಳಿ ಒಗರು ಎಲ್ಲನೂ ಕಮ್ಮಿ ಆಗುತ್ತೆ. ಆದ್ದರಿಂದ ಬೆಲ್ಲ ಸೇರಿಸ್ಬೇಕು. ಲೋ ಫ್ಲೇಮ್ನಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕೈ ಆಡ್ತಾನೆ ಇರಬೇಕು. ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಸೀದೋಗ್ಬಿಡುತ್ತೆ. ಎದುರಿಗೆ ಇದ್ದು ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ತುಂಬ ಸ್ಮೂತಾಗಿ ಆಗೋವರೆಗೂ ಕುದಿಸ್ಕೋಬೇಕು. ಯಾಕಂದರೆ ಇದ್ರ ಸಿಪ್ಪೆ ತುಂಬ ದಪ್ಪ ಇರುತ್ತೆ, ಹಾರ್ಡ್ನೆಸ್ ಇರೋದ್ರಿಂದ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಆಗಿದೆ. ಈಗ ಆರಲು ಇಡಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ 2 ಗೆಡ್ಡೆ, ಖಾರದ ಪುಡಿ ಅರ್ಧ ಕಪ್ನಷ್ಟು, ಹಾಗೆಯೇ 1 ಸ್ಪೂನಷ್ಟು ಅರಿಶಿನ ಪುಡಿ, ಚಿಟಿಕೆ ಹಿಂಗು, ಕರಿಬೇ, ಒಣಮೆಣಸಿಕಾಯಿ 2, 1 ಕಪ್ನಷ್ಟು ಎಣ್ಣೆ. ಸಾಸಿವೆ ಮೆಂತೆ ಏನಿದೆ ನಾವು ಹುರ್ಕೊಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು.
ಆಗಿದೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆರಲ್ಲಿ ಬಿಡಿ. ಅಷ್ಟರಲ್ಲಿ ನಾವು ಉಪ್ಪಿನಕಾಯಿಗೆ ಬೇಕಾಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಎಣ್ಣೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ, 2 ಒಣಮೆಣಸಿಕಾಯಿ, ಅರಿಶಿನ, ಹಿಂಗು ಸೇರಿಸಬೇಕು. ಒಗ್ಗರಣೆ ಆಗಿದೆ, ಆರಲ್ಲಿ ಬಿಡಬೇಕು. ಅಷ್ಟರಲ್ಲಿ ನಾವು ಸಾಸಿವೆ, ಮೆಂತ್ಯ ಏನು ಹುರ್ಕೊಂಡಿದ್ದೀವಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಬೇಯಿಸಿರೋ ಕಂಚಿನಕಾಯಿ, ಒಗ್ಗರಣೆ ಎಲ್ಲನೂ ಆರಿದೆ. ನಾವಿವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ಖಾರದ ಪುಡಿ, ಮೆಂತ್ಯ ಸಾಸಿವೆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮುಂಚೆನೇ ಉಪ್ಪು, ಬೆಲ್ಲ ಕಂಚಿನಕಾಯಿ ಬೇಯುವಾಗ ಹಾಕಿರೋದ್ರಿಂದ ಮತ್ತೆ ಹಾಕೋಬೇಕಾಗಿಲ್ಲ. ಮಾಡಿರೋ ಉಪ್ಪಿನಕಾಯಿನ ಒಂದು ಚಿಕ್ಕ ಜಾರು ಏರ್ ಕಂಟೈನರ್ ತೆಗೆದಿಡಬೇಕು. 2 ವರ್ಷದವರೆಗೂ ಏನೂ ಆಗಲ್ಲ. ನಾನಿಲ್ಲಿ ನಿಮಗೆ ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದರೆ ಪಿಂಗಾಣಿ ಜಾರ್ನಲ್ಲಿ ತೆಗೆದಿಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಚಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಎಂದು. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಕಮೆಂಟ್ಸು ಕೂಡ ಮಾಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.